ಸರ್ಕ್ಯೂಟ್ ಅನ್ನ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಗೊತ್ತಾ? ಈಗ ನಾನು ಲ್ಯಾಂಪ್ ಅನ್ನ ಆನ್ ಮಾಡಬೇಕು. ಕರೆಕ್ಟಾ? ಯಾವಾಗ ಆನ್ ಆಗುತ್ತೆ? ಲ್ಯಾಂಪ್ಗೆ ಸಪ್ಲೈ ಹೋದಾಗ. ಕರೆಕ್ಟಾ? ಲ್ಯಾಂಪ್ಗೆ ಸಪ್ಲೈ ಹೋಗಬೇಕು. ಇಲ್ಲೇನು ಮಾಡಿದರೆ ನಾನು ಏನು ತೋರಿಸಿಲ್ಲ. ಈಗ ನಾನು ಅಲ್ಲಿ ಸ್ವಿಚ್ ಅನ್ನು ತೋರಿಸಿ, ಆ ಸ್ವಿಚ್ ಹೇಗೆ ಆಕ್ಟ್ ಮಾಡಬೇಕು? ನಾಟ್ ಗೇಟ್. ನಾಟ್ ಗೇಟ್ ರೂಪದಲ್ಲಿ ಏನಿದೆ? ಈ ಎ ಇನ್ಪುಟ್ ಕೊಡ್ತೀಯ, ವೈ ಬರ್ತದೆ, 0 1 ಈ ಗೇಟ್ಸ್ಗಳಾಗಲಿ ನಾನು ಏನು ಲಾಡ್ ಡಯಾಗ್ರಾಮ್ ತೋರಿಸ್ತಾ ಇದ್ದೇನೆ. ಇಲ್ಲಿ 0 ಅಂದರೆ ಸ್ವಿಚ್ ಅನ್ನ ಆಪರೇಟ್ ಮಾಡ್ತಾ ಇಲ್ಲ. 1 ಅಂದರೆ ಆಪರೇಟ್ ಮಾಡ್ತಾ ಇದೆ. ಕರೆಕ್ಟಾ? ಈಗ ಇದೇ ನಿನ್ನ ಸ್ವಿಚ್ಚು, ಇದು ನಿನ್ನ ಲ್ಯಾಂಪ್. ಕರೆಕ್ಟಾ? ಇಲ್ಲಿ 1 ಬಂದಿದೆ ಅಂತ ಹೇಳಿದ್ರೆ ಇಟ್ ಈಸ್ ಆನ್, 0 ಅಂದರೆ ಕರೆಕ್ಟಾ? ಇಲ್ಲಿ 1 ಯಾವಾಗ ಬಂದಿದೆ? ಸ್ವಿಚ್ ಅನ್ನ ಆಪರೇಟ್ ಮಾಡಿಲ್ಲ. ಸ್ವಿಚ್ ಆಪರೇಟ್ ಮಾಡಿಲ್ಲ ಅಂದ್ರೆ ಲ್ಯಾಂಪ್ಗೆ ಸಪ್ಲೈ ಬರಬೇಕು ಅಂದ್ರೆ ಯಾವ ಸ್ವಿಚ್ ಅನ್ನು ಯೂಸ್ ಮಾಡಬೇಕು? ಎರಡು ಸ್ವಿಚ್ಗಳಿದೆ, ಏನು ಎಕ್ಸ್. ಹೌದಾ? ಯಾವ್ದು ಯೂಸ್ ಮಾಡಬೇಕು? ಯೋಚನೆ ಮಾಡಿ. ಯಾಕೆ ನಾರ್ಮಲಿ ಕ್ಲೋಸ್ ಆಗಿದೆ. ನೀನು ಅದನ್ನ ಆಪರೇಟ್ ಮಾಡಿದ್ರೆ ಏನಾಗುತ್ತೆ? ಆಕ್ಟಿವೇಟ್ ಮಾಡಿದ್ರೆ ಏನಾಗುತ್ತೆ? ಓಪನ್ ಆಗಿ ಬಿಡುತ್ತದೆ. ಅವಾಗ ಬಲ್ಬ್ಗೆ ನಿಮಗೆ ಲ್ಯಾಂಪ್ಗೆ ಸಪ್ಲೈ ಸಿಗುತ್ತಾ? ಇಲ್ಲ. ಅದನ್ನೇ ಅರ್ಥ ಮಾಡಿ. ಕರೆಕ್ಟ್. 0 ಅಂದ್ರೆ ಸ್ವಿಚ್ ಅನ್ನ ಆಕ್ಟಿವೇಟ್ ಮಾಡ್ತಾ ಇಲ್ಲ. ಸ್ವಿಚ್ ಆಕ್ಟಿವೇಟ್ ಮಾಡದೇ ಇದ್ರೂ ಕೂಡ ಏನಾಗಬೇಕು? ಲ್ಯಾಂಪ್ ಆನ್ ಆಗಬೇಕು. ಅಂದ್ರೆ ಏನು ಯೂಸ್ ಮಾಡಬೇಕು? ಇಲ್ಲಿ ಒಂದು ನಾರ್ಮಲಿ ಕ್ಲೋಸ್ ಸ್ವಿಚ್ ಅನ್ನ ಯೂಸ್ ಮಾಡಿ ಕನೆಕ್ಟ್ ಮಾಡಿದ್ಯಾ ಅಷ್ಟೇ. ನೀವು ಕನೆಕ್ಟ್ ಮಾಡಿದ್ಯಾ, ಆಪರೇಟ್ ಮಾಡ್ತಾ ಇಲ್ಲ, ಅದು ಲ್ಯಾಂಪ್ ಆನ್ ಆಗುತ್ತೆ. ಯಾಕೆ? ಅದು ಕ್ಲೋಸ್ ಆಗಿಬಿಟ್ಟಿದೆ. ಆಪರೇಟ್ ಮಾಡ್ತಾ ಇಲ್ಲ, ಆನ್ ಆಯಿತು. ಹೌದಾ? ಈಗ ಆಪರೇಟ್ ಮಾಡಿದಾಗ ಏನಾಗಬೇಕು? ಆಫ್ ಆಗಬೇಕು. ಕರೆಕ್ಟಾ? ಈಗ ಆಪರೇಟ್ ಮಾಡಿದಾಗ ಏನಾಗುತ್ತೆ? ಓಪನ್ ಆಗುತ್ತೆ. ಆಪರೇಟ್ ಮಾಡಿದ್ಯಾ, ಓಪನ್ ಆಗುತ್ತೆ, ಲ್ಯಾಂಪ್ ಆಫ್ ಆಗುತ್ತೆ. ನಾಟ್ ಗೇಟ್ ತೋರಿಸ್ತಾ ಇದೆಯಾ ಅದು? ಇದನ್ನು ನಾನು ನಾಡಲ್ಲಿ ತೋರಿಸ್ಬೇಕು. ಇದು ಅರ್ಥ ಆಗಿದೆಯಾ? ಈ ನಾವು ಗೇಟ್ಸ್ ಹೇಳ್ತಾ ಇದ್ದೇನೆ. ಅಲ್ಲಿ ಇನ್ಪುಟ್ ಅಲ್ಲಿ 0 ಅಂತ ಹೇಳಿದ್ರೆ ಸ್ವಿಚ್ ಅನ್ನ ಆಪರೇಟ್ ಮಾಡಿಲ್ಲ. 1 ಅಂದ್ರೆ ಆಪರೇಟ್ ಮಾಡಿದ್ದೇನೆ. ಔಟ್ಪುಟ್ ಅಲ್ಲಿ 0 ಅಂತ ಹೇಳಿದ್ರೆ ಆಫ್ ಆಗಿರ್ತದೆ, 1 ಅಂತ ಹೇಳಿದ್ರೆ ಆನ್ ಆಗಿರ್ತದೆ. ಇದಿಷ್ಟನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳುವುದು ಅರ್ಥ. ರೈಟಾ? ಇದೇನಿದು? ಸಿಂಪಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಇದನ್ನು ಲ್ಯಾಡರ್ ಡಯಾಗ್ರಾಮ್ ಅಲ್ಲಿ ತೋರಿಸ್ತೀವಿ. ಸರಿನಾ? ಹಾಗೆ ನೋಡಿ. This is the left and right components. ಕರೆಕ್ಟಾ? ಈಗ ನಾನು ನಾಟ್ ಗೇಟ್ ಅನ್ನು ತೋರಿಸ್ಬೇಕು ಅಂದ್ರೆ ಏನೇನು ಬೇಕಾಗಿದೆ? ನಮ್ಗೆ ಇನ್ಪುಟ್ಸ್ ಏನು ಬೇಕೋ, ಔಟ್ಪುಟ್ ಏನು ಬೇಕೋ? ಒಂದು ಸ್ವಿಚ್ ಬೇಕು, ಇನ್ನೊಂದು ಲ್ಯಾಂಪ್, ಪವರ್ ರೇಸ್ ಇದೆ. ಕರೆಕ್ಟಾ? ಈಗ ನಾವು ಈ ರಂಗದಲ್ಲಿ ಇಲ್ಲಿ ನಾನು ಒಂದು ಲ್ಯಾಂಪ್ ಅನ್ನು ಕರೆಕ್ಟಾ? ಈ ಲ್ಯಾಂಪ್ ಅನ್ನು ಏನು ಮಾಡಬೇಕು? ನಾನು ಇನ್ಪುಟ್ ಕೊಡದೇ ಇದ್ದಾಗ ಆನ್ ಮಾಡಬೇಕು, ಕೊಟ್ಟಾಗ ಆಫ್ ಮಾಡಬೇಕು. ಹೌದಾ? ಆಗಲೇ ನೋಡ್ಬಿಟ್ಟಿದ್ದೀನಿ ನೀವು. ಇಲ್ಲಿ ನಾನು ಒಂದು ಇನ್ಪುಟ್ ಸ್ವಿಚ್ ಅನ್ನು ಯೂಸ್ ಮಾಡಬೇಕು. ಆ ಸ್ವಿಚ್ ಅನ್ನ ಆಕ್ಟಿವೇಟ್ ಮಾಡದೇ ಇದ್ದಾಗ ಲ್ಯಾಂಪ್ ಆನ್ ಆಗಬೇಕು. ಅಂದ್ರೆ ಯಾವ ಸ್ವಿಚ್ ಯೂಸ್ ಮಾಡ್ತೀಯಾ? ಆಗಲೇ ಯೂಸ್ ಮಾಡಿದ್ರೆ ಅದನ್ನ ರಿಪ್ಲೇಸ್ ಮಾಡ್ತೀವಿ. ಹೌದಾ? ಸೊ ಇಲ್ಲಿ ನಾವು ಒಂದು ನಾರ್ಮಲಿ
ಇಲ್ಲಿ ಪವರ್ ಬರ್ತಾ ಇದೆ, ಇದು ಆ ಕಡೆಗೆ ರೀಚ್ ಆಗಬೇಕು, ಆವಾಗ ಸರ್ಕ್ಯೂಟ್ ಕ್ಲೋಸ್ ಆಗುತ್ತೆ. ಕರೆಕ್ಟಾ? ಕಂಟಿನ್ಯೂಸ್ ಆಗಿ ಇಲ್ಲಿ ಫ್ಲೋ ಇರ್ತದೆ, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಕರೆಕ್ಟಾ? ಅಂದ್ರೆ ಈ ಕಡೆ ದಾರಿ ತೋರಿಸಿದ್ದೇನೆ. ಇದು ಓಪನ್ ಆಗಿತ್ತು ಅಂತ ಹೇಳಿದ್ರೆ ಲ್ಯಾಂಪು ಆನ್ ಆಗಲ್ಲ. ನಾವು ಯೂಸ್ ಮಾಡ್ತಾ ಇರೋದೇ ಕ್ಲೋಸ್ ಆಗಿರೋ ಸ್ವಿಚ್ ಅನ್ನ, ಅಂದ್ರೆ ನಾರ್ಮಲಿ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಪವರ್ ಇಲ್ಲಿಂದ ಇಲ್ಲಿ ಹೋಗ್ತದೆ, ಲ್ಯಾಂಪ್ ಆನ್ ಆಗಿಬಿಡ್ತದೆ. ನಾನು ಸ್ವಿಚ್ ಏನಾದ್ರು ಆಪರೇಟ್ ಮಾಡಿದ್ದೇನಾ? ಇಲ್ಲ. ಅಂದ್ರೆ ಸ್ವಿಚ್ ಪೊಸಿಷನ್ 0 ಇದೆ, ಆದ್ರೂ ಕೂಡ ಲ್ಯಾಂಪು ಆನ್ ಆಗುತ್ತೆ. ಸೊ ನೀನ ನಾಟ್ ಗೇಟ್ ನ ಫಸ್ಟ್ ಕಂಡೀಷನ್. ಕರೆಕ್ಟಾ? ಈಗ ಲ್ಯಾಂಪ್ ಅನ್ನು ನಾವು ಆಕ್ಟಿವೇಟ್ ಮಾಡಬೇಕು, ಸಾರಿ ಸ್ವಿಚ್ ಅನ್ನು ಆಕ್ಟಿವೇಟ್ ಮಾಡಬೇಕು. ಲ್ಯಾಂಪ್ ಏನಾಗಬೇಕು? ಆಫ್ ಆಗಬೇಕು. ನಾರ್ಮಲಿ ಕ್ಲೋಸ್ ಇರೋದನ್ನ ಆಕ್ಟಿವೇಟ್ ಮಾಡಿದ್ವಿ ಅಂತ ಹೇಳಿದ್ರೆ ಸ್ವಿಚ್ ಏನಾಗ್ತದೆ? ಕ್ಲೋಸ್ ಇರೋದು ಓಪನ್ ಆಗಿರ್ತದೆ. ಇಲ್ಲಿ ಬರೋ ಪವರ್ ಇಲ್ಲಿಗೆ ನಿಂತ್ಕೊಂಡ್ಬಿಡ್ತದೆ, ಮುಂದಕ್ಕೆ ಹೋಗಲ್ಲ. ನ್ಯಾಚುರಲಿ ಲ್ಯಾಂಪ್ ಆಫ್ ಆಗುತ್ತೆ. ಕರೆಕ್ಟಾ? ದಿಸ್ ಇಸ್ ವಾಟ್ ದ ಸಿಂಪ್ಲೆಸ್ಟ್ ಲ್ಯಾಂಪ್ ಡಯಾಗ್ರಾಮ್ ಫಾರ್ ನಾಟ್ ಗೇಟ್ ಆಪರೇಷನ್. ಆಗ ಇಲ್ಲಿ ಏನು ಇನ್ಪುಟ್ ಕೊಡ್ತೀಯಾ ಮತ್ತೆ ಏನು ಔಟ್ಪುಟ್ ಕೊಡ್ತೀಯಾ, ಅದಕ್ಕೆ ಅಡ್ರೆಸ್ಗಳನ್ನು ಅಷ್ಟು ಕೇಳಿದೆ ನಾನು. ಹೌದಾ? ಎವ್ರಿ ಇನ್ಪುಟ್ ಅಂಡ್ ಔಟ್ಪುಟ್ ಹ್ಯಾಸ್ ಇಟ್ಸ್ ಓನ್ ಅಡ್ರೆಸ್. ಹೌದಾ? ಅಡ್ರೆಸ್ಸಿಂಗ್ ಹ್ಯಾಂಗ್ ಮಾಡ್ತೀವಿ ಅಂತ ಹೇಳಿದ್ದು ನಾನು. ಅಲ್ಲಿ ಮಾಡ್ಯೂಲ್ಗಳಿರ್ತದೆ, ಅದರಲ್ಲಿ ನಿಮಗೆ ಇಂಡಿವಿಜುವಲ್ ಇನ್ಪುಟ್ಸ್ಗಳು ಅಥವಾ ಔಟ್ಪುಟ್ಸ್ಗಳು ಇರ್ತದೆ. ಕರೆಕ್ಟಾ? ಪ್ರತಿಯೊಂದು ಮಾಡಲು ನಂಬರ್ ಆಫ್ ಇನ್ಪುಟ್ ಔಟ್ಪುಟ್ಗೆ ಪ್ರಾವಿಷನ್ ಇರ್ತದೆ. ಇನ್ಪುಟ್ ಅನ್ನ ಏನಂತ ಕರೀತೇನೆ ನಾನು? ಐ ಅಂತ ಕರೀತೇನೆ. ಔಟ್ಪುಟ್ ಅನ್ನ ಓ ಅಂತ ಕರೀತೇನೆ. ನೀವು ಯೂಸ್ ಮಾಡುವಂತ ಇನ್ಪುಟ್ ಅದು ಐ, ಔಟ್ಪುಟ್ ಅನ್ನ ಓ ಇಂದ ಇಂಡಿಕೇಟ್. ನಾವು ನಮ್ಮ ಲ್ಯಾಬ್ ಅಲ್ಲಿ ಯೂಸ್ ಮಾಡುವಂತ PLC ಅಲ್ಲಿ ಚಿಕ್ಕ PLC ಅದು ಒಂದು ಇನ್ಪುಟ್ ಮಾಡಲ್ ಇದೆ, ಒಂದು ಲಿಮಿಟೆಡ್ ನಂಬರ್ ಆಫ್ ಇನ್ಪುಟ್ಸ್. ಅದು 4-5 ಇನ್ಪುಟ್ಸ್ ಇದೆ, ಒಂದು 4-5 ಔಟ್ಪುಟ್ಸ್ ಇದೆ ಅಷ್ಟೇ. ಅದನ್ನು ಕಾನ್ಸಂಟ್ರೇಟ್ ಮಾಡಿ ನಾನು ಕೇಳ್ತೇನೆ. ಆದರೆ ಆ್ಯಕ್ಚುಲಿ ಲಾರ್ಜ್ ಸೈಜ್ PLCಗಳಲ್ಲಿ ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ಇನ್ಪುಟ್ಸ್ ಇರುತ್ತೆ. ಅವೆಲ್ಲವನ್ನ ಮಾಡ್ಯೂಲ್ಗಳು ಮತ್ತು ಟ್ರ್ಯಾಕ್ಗಳಾಗಿ ಡಿವೈಡ್ ಮಾಡಿರ್ತಾರೆ. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಅದು ಥಿಯರಾಟಿಕಲ್ ಇರಲಿ, ನಾವು ಪ್ರಾಕ್ಟಿಕಲಿ ಏನು ಮಾಡ್ತೀವಿ ಅದನ್ನು ಮಾತ್ರ ತೋರಿಸ್ತೀವಿ. ಹೌದಾ? ಅದರ ಅರ್ಥ ಇಲ್ಲಿ ನಮ್ಮ ಲ್ಯಾಬಲ್ಲಿ ಇರುವ PLCಗೆ ಒಂದೇ ಒಂದು ಇನ್ಪುಟ್ ಮಾಡ್ಯೂಲ್ ಇದೆ, ಒಂದೇ ಒಂದು ಔಟ್ಪುಟ್ ಮಾಡ್ಯೂಲ್ ಇದೆ. ಇನ್ಪುಟ್ ಮಾಡಲಲ್ಲಿ ಒಂದು 5-6 ಇನ್ಪುಟ್ಸ್ ಕನೆಕ್ಷನ್ ಇದೆ, ಒಂದು 5-6 ಔಟ್ಪುಟ್ಸ್ ಕನೆಕ್ಷನ್ ತೋರಿಸ್ತೀವಿ, ಗೊತ್ತಾಗ್ತದೆ. ಸರಿನಾ? ಅಂದಾಗ ಇದೇನು ಇಲ್ಲಿ ಇನ್ಪುಟ್ ಔಟ್ಪುಟ್ ಈಗ ಇದಕ್ಕೆ ಅಡ್ರೆಸ್. ಸರಿನಾ? ಪ್ರತಿ ಲ್ಯಾಡರ್ ಡಯಾಗ್ರಾಮ್ ಬರೆದಾಗಲೂ ಕೂಡ ಅಲ್ಲಿ ಇರುವ ಕಂಪೋನೆಂಟ್ಸ್ಗಳಿಗೆ ನೀನು ಅದು ಇನ್ಪುಟ್ ಔಟ್ಪುಟ್ ಅದಕ್ಕೆ ಅಡ್ರೆಸ್ ಕೊಡಬೇಕು. ಆ ನಾರ್ಮಲಿ ಕ್ಲೋಸ್ಡ್ ಸ್ವಿಚ್ ಇನ್ಪುಟ್ ಆಗಿರೋದ್ರಿಂದ ಐ ಅಂತ ಬರೆದಿದೆಯಾ? ಐ ಕೋಲನ್. ಇಲ್ಲಿ ನಮ್ಮ ಹತ್ರ ಒಂದೇ ಒಂದು ಮಾಡ್ಯೂಲ್ ಇದೆ, ಆ ಮಾಡ್ಯೂಲ್ಗೆ 0 ಹೇಳಿದೆ. ಡಿಜಿಟಲ್ ಅಲ್ಲಿ 0 ಅಂತ ಸ್ಟಾರ್ಟ್ ಮಾಡ್ತಾರೆ. ಮೊದಲನೆಯ ಮಾಡ್ಯೂಲ್ ಅದು 0. ಇದನ್ನೇ ನಾನು ಇನ್ಪುಟ್ 0 ಮಾಡಿದ್ರೆ ಇದರಲ್ಲಿ ಇನ್ಪುಟ್ಸ್ಗಳಿದೆ. ಇದು 0 ಇರುತ್ತೆ, 1 2 3 4 ಎಷ್ಟಿದೆಯೋ ಅಷ್ಟಿದೆ. ಯಾಕಂದ್ರೆ ಈಗ ನೀನು ಇನ್ಪುಟ್ ಅನ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀಯ ಅಂತ ಹೇಳಿದ್ರೆ, ಈ ನಾರ್ಮಲಿ ಕ್ಲೋಸ್ ಸ್ವಿಚ್ ಅನ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀಯ ಅಂತ ಹೇಳಿದ್ರೆ 0/0 ಅಂತ ಬರೀಬೇಕು. ಅದು ಅಡ್ರೆಸ್. ಅರ್ಥ ಆಗಿದೆಯಾ? ಸಪೋಸ್ ನೀವು ಯೂಸ್ ಮಾಡಿರೋ ಈ ನಾರ್ಮಲಿ ಕ್ಲೋಸ್ ಸ್ವಿಚ್ ಇಲ್ಲಿಗೆಲ್ಲೋ ಕನೆಕ್ಟ್ ಆಗಿದ್ರೆ ಅವಾಗ ಏನಾಗುತ್ತೆ? I:0/2 ಆಗುತ್ತೆ. ಕ್ಲಿಯರ್? ಇರೋದು ಒಂದೇ ಮಾಡ್ಯೂಲ್. ಅದು ಇನ್ಪುಟ್ ಆದರೆ ಐ ಬರೆದು ಕೋಲನ್ ಹಾಕ್ತೀಯಾ, ಅದು ಒಂದೇ ಆಗಿರೋದ್ರಿಂದ 0 ಬರೀತೀಯಾ, ಸ್ಲ್ಯಾಶ್ ಬರೀತೀಯಲ್ಲ, ಅಲ್ಲಿ ಚೇಂಜ್ ಆಗುತ್ತೆ. ನೀವು ಮೊದಲೇ ಯೂಸ್ ಮಾಡಿದರೆ 0, ಎರಡನೇದು ಯೂಸ್ ಮಾಡಿದರೆ 1 2 3 ಒಂದು 4 ಇದೆ, ಅಲ್ಲಿ ಗೊತ್ತಾಗುತ್ತೆ. ಅರ್ಥ ಇದೆಯಾ? ಹಾಗೆ ನೀನು ಇನ್ಪುಟ್ಗೆ ಅಡ್ರೆಸ್ ಕೊಡ್ಬೇಕು. ಅದೇ ಥರ ಔಟ್ಪುಟ್ಗೆ ಕೊಡಬೇಕಾದ್ರೆ O:0
ಏನಿರ್ಬೋದು, ಇಲ್ಲಿ ನಾನು ಯೂಸ್ ಮಾಡಿರೋದು ನಾರ್ಮಲಿ ಸ್ವಿಚ್ ಆಗ್ಬೋದು, ಒಂದು ಪುಷ್ ಬಟನ್ ಇರ್ಬೋದು. ಅವ್ರು ಏನು ಮಾಡ್ತೀವಿ, ನಾರ್ಮಲಿ ಸ್ವಿಚ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ. ಅದನ್ನು ನಿನ್ನ PLC ಯಾವುದನ್ನು ಕನ್ಸಿಡರ್ ಮಾಡಿ, ಅದು ಕನ್ಸಿಡರ್ ಮಾಡಿದ್ರೆ ಅಡ್ರೆಸ್ ಕೊಟ್ಟಿದೆಯಲ್ಲ ಅದು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಕೆಳಗಡೆ ನೀವು ಬರೆದಿದ್ದಿಲ್ಲ ನಾರ್ಮಲಿ ಓಪನ್, ನಾರ್ಮಲಿ ಕ್ಲೋಸ್ ಅಥವಾ ಇಲ್ಲಿ ಈ ಸ್ವಿಚ್ ಮತ್ತು ಪುಷ್ ಬಟನ್ ಯೂಸ್ ಮಾಡಿದ್ರೆ ನೀವು ಬರ್ಕೊಡ್ತೀವಿ ಏನೋ ಅರ್ಥ, ಇದು ನಿನ್ನ ಅಂಡರ್ಸ್ಟ್ಯಾಂಡಿಂಗ್. ಆದರೆ ಅದು ಕನ್ಸಿಡರ್ ಮಾಡೋದು ಏನೇನ ಅಡ್ರೆಸ್ ಮಾತ್ರ ಕನ್ಸಿಡರ್. ಕ್ಲಿಯರ್? ಆಮೇಲೆ ಈ ಔಟ್ಪುಟ್ ಯೂಸ್ ಮಾಡಿ ನಾವು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಡಿಜಿಟಲ್ ಟ್ರೈನರ್ ಮೇಲೆ ಇನ್ಪುಟ್ಸ್ಗಳನ್ನು ಕೊಡ್ತಿದ್ವಿ. ಔಟ್ಪುಟ್ ಎಲ್ಲಿ ನೋಡ್ತಿದ್ವಿ, ಏನಿತ್ತಲ್ಲಿ LED, ಹೌದಾ? LED ಇಸ್ ದ ಔಟ್ಪುಟ್, ಅಂದರೆ ಇಂಡಿಕೇಟರ್ ಇಸ್ ದ ಔಟ್ಪುಟ್. ನೀನು ಇಂಡಿಕೇಟರ್ ಯೂಸ್ ಮಾಡಿದ್ವಿ ಅಂತ ಹೇಳಿದರೆ LED ಅಂತ ಬರ್ಕೊಳ್ಬೋದು. ಅಥವಾ ಇಲ್ಲಿ ಏನಾದರೂ ನೀನು ಒಂದು ಮೋಟರ್ಗೆ ಕನೆಕ್ಟ್ ಮಾಡಿದ್ವಿ ಅಂತ ಹೇಳಿದರೆ ಮೋಟರ್ ಅಂತ ಬರ್ಕೊಳ್ಬೋದು. ಸೊಲೆನಾಯ್ಡ್ಗೆ ಕನೆಕ್ಟ್ ಮಾಡಿದ್ವಿ ಅಂತ ಹೇಳಿದರೆ ಸೊಲೆನಾಯ್ಡ್ ಅಂತ ಬರ್ಕೊಳ್ಬೋದು. ಇದು ಯಾವುದು PLC ಕನ್ಸಿಡರ್ ಮಾಡೋದು, ಇದು ನಿನ್ನ ಅಂಡರ್ಸ್ಟ್ಯಾಂಡಿಂಗ್ಗೆ ಅರ್ಥ ಆಗ್ತಿದೆಯಾ? ಈಗ ನಾನು ಇಂಡಿಕೇಟರ್ ಯೂಸ್ ಮಾಡಿದ್ರೆ ನಾನು ಅಡ್ರೆಸ್ ಏನು ಕೊಟ್ಟಿದ್ದೇನೆ, ಅರ್ಥ ಆಗಿದೆಯಾ? ದಿಸ್ ಇಸ್ ದಿ ಸಿಂಪ್ಲೆಸ್ಟ್ ladder diagram for ನೀವು ಅಬ್ಸರ್ವೇಷನ್ ತಂದರೆ ಅಲ್ಲೇ ಬರ್ಕೊಂಡ್ಬಿಡ್ರಿ, ಇಲ್ಲ ಅಂದರೆ ಎಲ್ಲ ಒಂದು ಕಡೆ ಬರ್ಬೋದು. ಅದೆಲ್ಲ ನಾನು ಕಳಿಸ್ತೀನಿ, ಹೆಚ್ಚಿನ ವ್ಯತ್ಯಾಸ ಏನು ಇರಲ್ಲ. ಅದೇ ಥರ ladder diagram for OR gate. OR gate ಫಂಕ್ಷನ್ ಹೇಳ್ತೀರಾ, ಎಷ್ಟು ಇನ್ಪುಟ್ಸ್ ಇರ್ತದೆ? ಎರಡು ಇನ್ಪುಟ್ಸ್, ಔಟ್ಪುಟ್ಸ್ ಹೌದಾ? ಟೇಕ್ A and B as inputs and Y as output. Input inputs 0 0 0 0 0 1 1 0 1 ಕರೆಕ್ಟಾ? ಈ ಇನ್ಪುಟ್ಸ್ ಕೊಟ್ಟಾಗ OR ಗೇಟ್ನ ಔಟ್ಪುಟ್ ಏನು ಬರ್ತದೆ? 0 1 1 1 ಎರಡು 0 0 ಏನು ಬರ್ತದೆ? OR ಗೇಟ್ 0 0 1 ಬಿಟ್ರೆ 1 ಗ್ಯಾರಂಟಿ ಹೇಳಿದ್ದು ಲಾಸ್ಟ್ ಕ್ಲಾಸಲ್ಲಿ ಕಲ್ಕೊಂಡು ಬರ್ರಿ. 1 0 1 ಕೊಟ್ಟರೆ ಏನು ಬರ್ತದೆ? 1 OR ಗೇಟಲ್ಲಿ ಏನಾಗುತ್ತೆ? ಇನ್ಪುಟ್ಸ್ಗಳು ಪರ್ಚೇಸ್ ಮಲ್ಟಿಪ್ಲೈ. OR ಗೇಟಲ್ಲಿ ಕೊಟ್ಟಿರುವ ಇನ್ಪುಟ್ಗಳು ಏನಾಗ್ತದೆ? ಪ್ಲಸ್ ಈಕ್ವೇಷನ್ ಏನು ಬರೀತೀವಿ? y is equal to a plus b a
ಪ್ಲಸ್ ಬಿ ಕರೆಕ್ಟಾ A plus B. ಕೂಡಿಸಲ್ಲ ಎ ಮತ್ತೆ ಬಿ ಏನು ಬರ್ತದೆ 0 1 ಕೂಡಿಸಿದ್ರೆ 1 1 ಗೆ 0 ಕೂಡಿಸಿದ್ರೆ 1 1 ಗೆ 1 ಕೂಡಿಸಿದ್ರೆ 1 ನೇ 2 ಅಲ್ಲ ಲಾಜಿಕಲ್ ಪವರ್ ಕರೆಕ್ಟಾ ದಿಸ್ ಇಸ್ ದ ಟ್ರೂತ್ ಟೇಬಲ್ ಫಾರ್ ಈಗ ಮತ್ತೆ ಇದನ್ನ ನೀನು ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನು ತಗೊಂಡ್ರೆ ಏನ್ ಮಾಡ್ಬೋದು ಎ ಬಿ ಅಂದ್ರೆ ಏನು ಎರಡು ಸ್ವಿಚ್ಗಳು ಅಥವಾ ಇನ್ಪುಟ್ಸ್ ವೈ ಅನ್ನ ಒಂದು ಲ್ಯಾಂಪ್ ಅಂತ ತಗೊಳ್ತೇವೆ ಕರೆಕ್ಟಾ ಈಗ ಅಬ್ಸರ್ವ್ ಎರಡು ಇನ್ಪುಟ್ಸ್ಗಳು ಎರಡನ್ನು 0 ಮಾಡಿದ್ದೇನೆ ಅಂದ್ರೆ ಎರಡು ಸ್ವಿಚ್ಗಳನ್ನ ಆಪರೇಟ್ ಮಾಡಿಲ್ಲ 0 ಅಂದ್ರೆ ಆಪರೇಟ್ ಮಾಡಿಲ್ಲ 1 ಅಂದ್ರೆ ಆಕ್ಟಿವೇಟ್ ಮಾಡಿದೆ ಎರಡನ್ನು ಆಕ್ಟಿವೇಟ್ ಮಾಡಿಲ್ಲ ಲ್ಯಾಂಪ್ ಆಫ್ ಇದೆ ಒಂದು ಆಕ್ಟಿವೇಟ್ ಮಾಡಿಲ್ಲ ಒಂದನ್ನು ಆಕ್ಟಿವೇಟ್ ಮಾಡಿದ್ರೆ ಲ್ಯಾಂಪ್ ಮತ್ತೆ ಇದನ್ನ ಆಕ್ಟಿವೇಟ್ ಮಾಡಿದ್ರೆ ಇದನ್ನ ಆಕ್ಟಿವೇಟ್ ಮಾಡಿಲ್ಲ ಲ್ಯಾಂಪ್ ಎರಡನ್ನು ಆಕ್ಟಿವೇಟ್ ಮಾಡಿದ್ರೆ ಲ್ಯಾಂಪ್ ಇದನ್ನ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಲ್ಲಿ ಹಾಕಿ ತೋರಿಸ್ತೀಯಾ ಅಂದ್ರೆ ಎರಡು ಸ್ವಿಚ್ಗಳನ್ನು ಯೂಸ್ ಮಾಡ್ತಾ ಇದೀಯಾ ಎರಡರಲ್ಲಿ ಯಾವುದನ್ನಾದರೂ ಆಕ್ಟಿವೇಟ್ ಮಾಡಿದ್ರು ಎರಡನ್ನೂ ಆಕ್ಟಿವೇಟ್ ಮಾಡಿದ್ರು ಕೂಡ ಲ್ಯಾಂಪ್ ಆನ್ ಆಗಬೇಕು ಸಪ್ಲೈ ಇದೆ ಕರೆಕ್ಟಾ ಲ್ಯಾಂಪ್ ಕನೆಕ್ಟ್ ಮಾಡಬೇಕಿದೆ ಈ ಲ್ಯಾಂಪ್ ಅನ್ನ ಆನ್ ಮಾಡಬೇಕು ಅಂದ್ರೆ ಎರಡು ಸ್ವಿಚ್ಗಳನ್ನು ಯೂಸ್ ಮಾಡ್ತಾ ಇದ್ದೇನೆ ಅಂದ್ರೆ ಎರಡರಲ್ಲಿ ಯಾವುದನ್ನು ಯೂಸ್ ಮಾಡಿದ್ರು ಕೂಡ ಆನ್ ಆಗಬೇಕು ಲ್ಯಾಂಪ್ ಅಥವಾ ಎರಡನ್ನೂ ಯೂಸ್ ಮಾಡಿದ್ರು ಆನ್ ಆಗಬೇಕು ಎರಡನ್ನೂ ಆಕ್ಟಿವೇಟ್ ಮಾಡ್ತಿಲ್ಲ ಅಂದಾಗ ಮಾತ್ರ ಆಫ್ ಆಗಬೇಕು ಏನು ಮಾಡಬಹುದು ಈ ಸ್ವಿಚ್ಗಳನ್ನು ಹೆಂಗೆ ಕನೆಕ್ಟ್ ಮಾಡ್ತೀಯಾ ನಾರ್ಮಲಿ ಓಪನ್ ಹೆಂಗೆ ಕನೆಕ್ಟ್ ಮಾಡ್ತೀಯಾ ಎರಡು ನಾರ್ಮಲಿ ಓಪನ್ ಸ್ವಿಚ್ಗಳಲ್ಲಿ ಸೀರೀಸ್ ಆಫ್ ಪ್ಯಾರಲಲ್ ಸೀರೀಸ್ ಪ್ಯಾರಲಲ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ ಓಕೆ ಎರಡು ನಾರ್ಮಲಿ ಓಪನ್ ಸ್ವಿಚ್ಗಳನ್ನು ಅವನು ಹೇಳಿದಂತೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿ ಇಲ್ಲಿ ಒಂದು ಇದೆ ಇಲ್ಲಿ ಒಂದು ಇದೆ ಕರೆಕ್ಟೇನಪ್ಪ ನಾರ್ಮಲಿ ಓಪನ್ ಕರೆಕ್ಟಾ ಈಗ ಎರಡನ್ನು ಆಕ್ಟಿವೇಟ್ ಮಾಡಿಲ್ಲ ಓಪನ್ನೇ ಇರುತ್ತೆ ನೋಡು ಸಪ್ಲೈ ಇಲ್ಲಿ ಬಂದು ಇಲ್ಲಿ ಬ್ರೇಕ್ ಆಗಿಬಿಟ್ಟು ಹೋಗಲ್ಲ ಲ್ಯಾಂಪ್ ಆಫ್ ಕರೆಕ್ಟಾ ಈ ಕಂಡೀಷನ್ಗೆ ಬಂದರೆ ಇದು ಓಪನ್ ಇದೆ ಇದನ್ನು ಕ್ಲೋಸ್ ಮಾಡ್ತೀವಿ ಆನ್ ಆಗುತ್ತಾ ಯಾಕೆ ಸೀರೀಸ್ ಕನೆಕ್ಟ್ ಮಾಡಿ ಗೊತ್ತಾಗುತ್ತಾ ಅರ್ಥ ಆಗ್ತಿದೆಯಲ್ಲ ಸಿಗೋ ಯಾಕೆ ಕೊಟ್ರೆ ಇಲ್ಲ ನೋಡಿ ಅದನ್ನೇ ನಾವು ಪ್ಯಾರಲಲ್ ಆಗಿ ಎರಡು ನಾರ್ಮಲಿ ಓಪನ್ ಸ್ವಿಚ್ಗಳನ್ನು ಕನೆಕ್ಟ್ ಮಾಡಿದ್ರೆ ಟ್ರೈ ಮಾಡಿ ಆಗುತ್ತಾ ಹಿಂಗೆ ಇಲ್ಲಿ 0 ಅಂದ್ರೆ ಓಪನ್ ಇದೆ ಇದು ಓಪನ್ ಇದೆ ಎಲ್ಲೂ ಇಲ್ಲಿ ಸಪ್ಲೈ ಸಿಗಲ್ಲ ಆಫ್ ಇದೆ ಎರಡನೇ ಕೇಸ್ ಇದು ಎ ಇದು ಬಿ ಅಂದ್ರೆ ಎ ಓಪನ್ ಇದೆ ಬಿ ಏನ್ ಮಾಡ್ತೀಯಾ ಆಕ್ಟಿವೇಟ್ ಮಾಡ್ತೀಯ ಅಂದ್ರೆ ಓಪನ್ ಇರೋದನ್ನ ಕ್ಲೋಸ್ ಮಾಡ್ತೀಯಾ ಏನಾಗ್ತದೆ ಇಲ್ಲಿಂದ ಬಂದು ಲ್ಯಾಂಪ್ ಹೋಗ್ಬಿಟ್ರೆ ಲ್ಯಾಂಪ್ ಆನ್ ಆಗುತ್ತೆ ಕರೆಕ್ಟಾ ಅದೇ ತರ ಈ ಕೇಸ್ಗೆ ಬಂದ್ರೆ ಎ ಅನ್ನ ಆಕ್ಟಿವೇಟ್ ಮಾಡ್ತೀಯಾ ಬಿ ಅನ್ನ ಆಕ್ಟಿವೇಟ್ ಮಾಡಲ್ಲ ಬಿ ಓಪನ್ ಇರುತ್ತೆ ಎ ಆಕ್ಟಿವೇಟ್ ಮಾಡಿದಾಗ ಸಪ್ಲೈ ಇಲ್ಲಿ ಬಂದು ಇಲ್ಲಿ ಹೋಗಿ ಲ್ಯಾಂಪ್ ಕರೆಕ್ಟಾ ಹೌದಲ್ವಾ ಸಪೋಸ್ ಎರಡು ಕ್ಲೋಸ್ ಮಾಡಿಬಿಟ್ಟು ಅಂದ್ರೆ ಯಾವಾಗಲೂ ಒಂದು ಹೋಗ್ಬಿಟ್ಟು ಲ್ಯಾಂಪ್ ಆನ್ ಆಗುತ್ತೆ ಕ್ಲಿಯರ್ ಅಂದ್ರೆ ಆ ಲ್ಯಾಂಪ್ ಅನ್ನು ನೀವು ಆನ್ ಮಾಡಬೇಕು ಹಾಗೆ ಎರಡೂ ಸ್ವಿಚ್ಗಳು ಆಕ್ಟಿವೇಟ್ ಆಗಿಲ್ಲ ಅಂದರೆ ಲ್ಯಾಂಪು ಆಫ್ ಇರ್ತದೆ ಯಾವುದಾದ್ರೂ ಒಂದು ಅಥವಾ ಎರಡು ಆಕ್ಟಿವೇಟ್ ಆದರೂ ಕೂಡ ಲ್ಯಾಂಪ್ ಆನ್ ಆಗುತ್ತೆ
ಅದು ಟ್ರೂತ್ ಟೇಬಲ್ ಆರ್ ಗೇಟ್ ಮ್ಯಾಚ್ ಮಾಡ್ತದೆ, ಸರ್ಕ್ಯೂಟ್ನ ಇನ್ಪುಟ್ ಕೂಡ ಹೋಗ್ತದೆ. ಕರೆಕ್ಟಾ? ಇದನ್ನೇ ಏನು ಲ್ಯಾಡರ್ ಡಯಾಗ್ರಾಮ್ ತೋರಿಸ್ತು. ಈಗ ಲಾಸ್ಟ್ ಲ್ಯಾಡರ್ ಡಯಾಗ್ರಾಮ್ ಅಲ್ಲಿ ಎಷ್ಟು ಇನ್ಪುಟ್ ಯೂಸ್ ಮಾಡಿದ್ವಿ? ಈಗ ಇಲ್ಲಿ ಎರಡು ಇನ್ಪುಟ್ಸ್ ಬರ್ತಾ ಇದೆ. ಅಲ್ಲಿ ಯೂಸ್ ಮಾಡಿದ್ದು ನಾರ್ಮಲಿ ಕ್ಲೋಸ್ ಸ್ವಿಚ್, ಈಗ ನಾರ್ಮಲಿ ಓಪನ್ ಸ್ವಿಚ್ ಯೂಸ್ ಮಾಡಬೇಕು. ಎರಡು ಸ್ವಿಚ್ಗಳು ಹೆಂಗಿರಬೇಕು? ಆಗಿರಬೇಕು. ಔಟ್ಪುಟ್ ಆಸ್ ಯೂಶುವಲ್ 1. ಕರೆಕ್ಟಾ? ನೋಡಿ ಸಿಂಪಲ್, ಲೆಫ್ಟ್ ರೈಟ್. ಇಲ್ಲೊಂದು ನಾರ್ಮಲಿ ಓಪನ್ ಸ್ವಿಚ್ ಯೂಸ್ ಮಾಡ್ತೇನೆ. ಕರೆಕ್ಟಾ? ಇಲ್ಲಿಗೆ ನಾನು ಒಂದು ಲ್ಯಾಂಪ್ ಅನ್ನ ಕನೆಕ್ಟ್ ಮಾಡ್ತೇನೆ. ಇನ್ನೊಂದು ನಾರ್ಮಲಿ ಓಪನ್ ಸ್ವಿಚ್ ಹೆಂಗಿರ್ಬೇಕು? ಅದು ಮೊದಲನೆಯ ಸ್ವಿಚ್ಗೆ ಪ್ಯಾರಲಲ್ ಆಗಿರಬೇಕು. ಇಲ್ಲಿ ಹೀಗೆ ಕನೆಕ್ಟ್ ಮಾಡು, ಇಲ್ಲಿ ಪ್ಯಾರಲಲ್ ಕೊನೆಗೆ ತೋರಿಸ್ತಾರೆ. ಕರೆಕ್ಟಾ? ಈಗ ಅದು ಅರ್ಥ ಆಗಿದೆ ನಿಮಗೆ, ಲಾಜಿಕ್ ಆಗಿ ವರ್ಕ್ ಆಗುತ್ತೆ ಅಂತ, ಹೌದಾ? ಈಗ ಇದಕ್ಕೆ ಅಡ್ರೆಸ್ ಕೊಡಬೇಕು. ಏನಾಗುತ್ತೆ ಈಗ? ಇದು ಒಂದು ಇನ್ಪುಟ್ ಐ ಕೋಲನ್, ಒಂದೇ ಮಾಡಲ್ ಇದೆ ನಮಗೆ. ಅದರ ಮಾಡಲ್ ಅಡ್ರೆಸ್ಸು 0 ಸ್ಟಾರ್ 0 ಅಂದರೆ ಮೊದಲನೆಯ ಇನ್ಪುಟ್ ಸ್ವಿಚ್. ಕರೆಕ್ಟಾ? ಎರಡನೇ ಇನ್ಪುಟ್ ಸ್ವಿಚ್ ಎಲ್ಲಿದೆ? ಅದೇ ಮಾಡ್ಯೂಲ್ ಅಲ್ಲಿ ಇದೆ. ಅಂದ್ರೆ ಸ್ವಿಚ್ ಎರಡನೇದು, ಆದ್ರೆ ಮಾಡ್ಯೂಲು ಅದೇ, ಹೌದಾ? ಅಂದ್ರೆ ಈಗ ಇದೇನಾಗುತ್ತೆ? ಐ, ಇದು ಕೂಡ ಇನ್ಪುಟ್ ಡಿವೈಸ್ ಐ ಕೋಲನ್ ಮಾಡ್ಯೂಲ್ ಸೇಮ್, ಆದ್ರೆ 1 ಆಗುತ್ತೆ. ಅರ್ಥ ಆಗ್ತಿದೆ ಕ್ಲಿಯರ್ ಆಗಿ? ಐ ಕೋಲನ್ 0. ಸರಿನಾ? ಇದು ಇಷ್ಟೇ. ಒಂದು ಬಾಕ್ಸ್ ಅಲ್ಲಿ ಒಂದಿಷ್ಟು ಏನೋ ಹಾಕಿಬಿಟ್ಟಿದ್ದಾರೆ, ಪೆನ್ಗಳು ಹಾಕಿದ್ದಾರೆ. ಆ ಮೊದಲನೇ ಬಾಕ್ಸ್ಗೆ 0 ಅಂತ ಬರೆದ್ರೆ ಅದ್ರಾಗಿರೋ ಎಲ್ಲವೂ 0 ಇಂದ ಸ್ಟಾರ್ಟ್ ಆಗ್ತದೆ. ಕರೆಕ್ಟಾ? ಇಲ್ಲಿ ಮಾಡ್ಯೂಲ್ ಒಂದೇ ಇದೆ, ಅದಕ್ಕೇನು ಅಡ್ರೆಸ್ ಕೊಟ್ಟಿದ್ದೇವೆ 0. ಅದರಲ್ಲಿ ಯಾವ್ದು ಯೂಸ್ ಮಾಡ್ತೇವೆ? 0 ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಒಂದೇ ಯೂಸ್ ಮಾಡಿದ್ದೇವೆ, ಇದು 0. ಅದೇ ಬಾಕ್ಸ್ ತಗೊಳ್ತಾ ಇದ್ದೇವೆ 1. ಏನಾಗ್ತಿದೆ ಅಡ್ರೆಸ್? ಇದು PS2 ಔಟ್ಪುಟ್ ಇದೆ, ಒಂದೇ ಔಟ್ಪುಟ್ ಇದೆ. ಔಟ್ಪುಟ್ ಏನು ಬರೀತೇವೆ? 0 ಕರೆಕ್ಟಾ? ಏನಾದ್ರು ಡೌಟ್ಸ್ ಇದ್ರೆ ಇಲ್ಲೇ ಕೇಳ್ತಾ ಹೋಗ್ಬಿಡ್ರಿ. ಡೌಟ್ಸ್ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಡ್ರಿ, ಮತ್ತೆ ಕನ್ಫ್ಯೂಷನ್ ಶುರು ಆಗ್ತದೆ. ಕಷ್ಟ ಏನಲ್ಲ, ಮುಂದೆ ಹೋಗ್ತಾ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಹೆಚ್ಚಿದೇನಲ್ಲ, ಬೇಸಿಕ್ ಅರ್ಥ ಆಗಿಬಿಟ್ಟೆ ಕ್ಲಿಯರ್ ಆಗಿ ಹೋಗ್ತಾ ಹೋಗ್ತೀವಿ. ಆ ಸಿಂಬಲ್ ಏನಂತ ಗೊತ್ತಿರಬೇಕು ನಿಮಗೆ. ನಿಮಗೆ ಥಿಯರಿನಲ್ಲಿ ಕ್ವಶನ್ ಕೇಳಬೇಕಾದ್ರೆ ಡ್ರಾ ದ ಲ್ಯಾಡರ್ ಡಯಾಗ್ರಾಮ್ ಫಾರ್ ಇನ್ ದ ಗೇಟ್ಸ್ ಅಂತ ಕೇಳಬೇಕು. ಅದೇ ಲ್ಯಾಬಲ್ಲಿ ನಿಮಗೆ ಎಕ್ಸ್ಪೆರಿಮೆಂಟ್ ಹೇಗಿರುತ್ತೆ ಅಂದರೆ ಒಂದು ಕಂಡೀಷನ್ ಹೇಳಿರುತ್ತೆ. ಹಾಗೆ ಡ್ರಾ ದ ಲ್ಯಾಡರ್ ಡಯಾಗ್ರಾಮ್ ಟು ಶೋ ಟು ಟರ್ನ್ ಆನ್ ದ ಲ್ಯಾಂಪ್
ಫ್ರಮ್ 2 ಸ್ವಿಚಸ್ ಆರ್ ಗೇಟ್. ಹೌದಾ? ಕ್ಲಿಯರ್? ಅಲ್ಲಿ ಆ ಟೈಟ್ಲಲ್ಲೂ ಕೂಡ ಸೇರಿಸಿದೆ ನಾನು, ಕಂಟ್ರೋಲಿಂಗ್ ಲ್ಯಾಂಪ್ ಫ್ರಮ್ 2 ಸ್ವಿಚಸ್ ಆರ್ ಆಪರೇಷನ್ ಅಂತ. ಥಿಯರಿನಲ್ಲಿ ಕಂಡೀಷನ್ ಹೇಳಲ್ಲ, ಲ್ಯಾಬಲ್ಲಿ ಹೇಳಬೇಕಾದ್ರೆ ಗೇಟ್ ಹೆಸರು ಹೇಳಲ್ಲ, ಕಂಡೀಷನ್ ಹೇಳ್ತದೆ. ನೀವು ಕರೆಕ್ಟಾಗಿ ಯಾವ ಗೇಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಬರೀಬೇಕಾಗ್ತದೆ. ಅರ್ಥ ಆಗ್ತಿದೆಯಾ? ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ಆರ್ ಗೇಟ್ ಆಗ್ತದೆ. ನೆಕ್ಸ್ಟ್ ನೋಡ್ತೇವೆ ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಅದು ಆ್ಯಂಡ್ ಗೇಟ್ ಆಗ್ತದೆ. ಹೌದಾ? ನೋಡಿ, similarly ladder diagram for AND gate. Ladder diagram for AND gate. Okay, good table hello. Why is it take the equation of A dot E ಅಂದ್ರೆ ಅದು ಮಲ್ಟಿಪ್ಲೈ ಆಗುತ್ತೆ. ಆರ್ ಅಲ್ಲಿ ಆಡ್ ಆಗುತ್ತೆ, ಆ್ಯಂಡ್ ಅಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಇಂಗ್ಲಿಷ್ ನೆನಪಿಟ್ಕೊಂಡ್ರೆ ವೆರಿ ಸುಲಭ. 0 ಮಲ್ಟಿಪ್ಲೈ ಆಗಿ ಏನು ಬರ್ತದೆ? 0. 0 ಅನ್ನ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 ಅನ್ನ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 ಅನ್ನ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದನ್ನ ಆಡ್ ಮಾಡಬೇಕು. ಕರೆಕ್ಟಾ? ಅದರ ಅರ್ಥ ಏನು? ಯಾವುದೇ ಎರಡು ಸ್ವಿಚ್ಗಳನ್ನು ನೀನು ಆಕ್ಟಿವೇಟ್ ಮಾಡಿಲ್ಲ ಅಂದ್ರೆ ಲ್ಯಾಂಪ್ ಆಫ್ ಇದೆ. ಒಂದು ಆಕ್ಟಿವೇಟ್ ಮಾಡ್ತೀಯ, ಇನ್ನೊಂದು ಆಕ್ಟಿವೇಟ್ ಮಾಡಲ್ಲ, ಆವಾಗ ಕೂಡ ಲ್ಯಾಂಪ್ ಆಫ್ ಆಗ್ತದೆ. ಯಾವಾಗ ಆನ್ ಆಗ್ತದೆ? ಎರಡನ್ನು ಆಕ್ಟಿವೇಟ್ ಮಾಡಿದಾಗ ಆನ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಆಗಲೇ ಏನು ಮಾಡಿದೆ? ಸರ್ಕ್ಯೂಟ್ ಅನ್ನ ಹೀಗೆ ತೋರಿಸಿದೆ. ಕರೆಕ್ಟಾ? ಈಗ ಏನು ಮಾಡಬೇಕು? ಚೇಂಜ್ ಮಾಡಬೇಕು. ಆ ಸ್ವಿಚ್ಗಳನ್ನೇನಾದರೂ ನೀನು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಆ ಸ್ವಿಚ್ಗಳು ವರ್ಕ್ ಆಗುತ್ತೆ. ನೋಡಿ, ಗೊತ್ತಾಗ್ತದೆ ನಿಮಗೆ. ಹಾಗೆ ಈ ಸ್ವಿಚ್ಗಳನ್ನು ನಾನು ಇಲ್ಲೊಂದು ಅದೇ ತೋರಿಸ್ತಾ ಇದ್ದೇನೆ, ಇಲ್ಲೊಂದು ಕನೆಕ್ಟ್ ಮಾಡ್ತೀನಿ. ಇಲ್ಲ, ಕರೆಕ್ಟಾ? ಫಸ್ಟ್ ಕೇಸಲ್ಲಿ ಏನಿದೆ? 0 ಅಂದ್ರೆ ಆಕ್ಟಿವೇಟ್ ಮಾಡಲ್ಲ. ನೆನ್ಪಿಟ್ಕೋ ಇದನ್ನ. ಇನ್ಪುಟ್ 0 ಅಂದ್ರೆ ಆಕ್ಟಿವೇಟ್ ಮಾಡಲ್ಲ. ಆಕ್ಟಿವೇಟ್ ಮಾಡಿ ಎರಡನ್ನೂ ಆಕ್ಟಿವೇಟ್ ಮಾಡಿದಾಗ ಲ್ಯಾಂಪ್ ಆಫ್ ಆಗಬೇಕು ಅಂತ ಹೇಳಿದ್ರೆ ಯಾವ ಸ್ವಿಚ್ ಸೆಲೆಕ್ಟ್ ಮಾಡಬೇಕು ಅದು ಯೋಚನೆ ಮಾಡಬೇಕು. ನಾರ್ಮಲಿ ಓಪನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀಯಾ. ಆಕ್ಟಿವೇಟ್ ಮಾಡಿಲ್ಲ ಅಂದ್ರೆ ಇದು ಓಪನ್ ಇರ್ತದೆ, ಇದು ಓಪನ್ ಇರ್ತದೆ, ಪವರ್ ಇಲ್ಲಿ ಬರುತ್ತೆ, ಎಲ್ಲ ಲ್ಯಾಂಪ್ ಕರೆಕ್ಟಾ? ಸೆಕೆಂಡ್ ಕೇಸ್ ಅಲ್ಲಿ ಏನಿದೆ? ಎ ಮತ್ತೆ ಬಿ ಅಂತ ತಗೊಂಡ್ರೆ ಎ ಅನ್ನ ಓಪನ್ ಇಟ್ಟಿದ್ಯಾ ಅಂದ್ರೆ ಆಕ್ಟಿವೇಟ್ ಮಾಡಿಲ್ಲ, ಬಿ ಅನ್ನ ಆಕ್ಟಿವೇಟ್ ಮಾಡಿಲ್ಲ. ಎ ಅನ್ನ ಆಕ್ಟಿವೇಟ್ ಮಾಡಿಲ್ಲ ಅಂದ್ರೆ ಓಪನ್ ಇದೆ, ಬಿ ಅನ್ನ ಆಕ್ಟಿವೇಟ್ ಮಾಡ್ತೀಯ ಅಂತ ಹೇಳಿದ್ರೆ ಅದು ಕ್ಲೋಸ್ ಆಗುತ್ತೆ. ಈಗ ಪಾತ್ ಫಾಲೋ ಮಾಡೋದು ಇಲ್ಲಿಂದ ಪವರ್ ಇಲ್ಲಿ ಬರ್ತದೆ, ಇದೇನಾಗಿದೆ? ಓಪನ್ ಆಗಿದೆ ಅಂದ್ರೆ ಸಪ್ಲೈ ಇಲ್ಲಿಂದ ಮುಂದಕ್ಕೆ ಹೋಗಲ್ಲ, ಲ್ಯಾಂಪ್ಗೆ ರೀಚ್ ಆಗಲ್ಲ, ಲ್ಯಾಂಪ್ ಕರೆಕ್ಟ್. ಅದೇ ತರ ಇಲ್ಲಿ ಬಂದ್ರೆ ಈಗ ಇದನ್ನ ಕ್ಲೋಸ್ ಮಾಡ್ತೀಯಾ, ಇದನ್ನ ಓಪನ್ ಮಾಡ್ತೀಯ. 1 ಅಂತ ಹೇಳಿದ್ರೆ ಓಪನ್ ಇರೋದನ್ನ ಕ್ಲೋಸ್ ಮಾಡ್ತೀಯಾ, 0 ಅಂದ್ರೆ ಓಪನ್ ಇದೆ, ಓಪನ್ ಇದೆ. ಈಗ ಸಪ್ಲೈ ಬರ್ತದೆ, ಇಲ್ಲಿ ಬಂದು ಇದನ್ನು ಪಾಸ್ ಆಗಿ ಇಲ್ಲಿವರೆಗೂ ಬರ್ತದೆ, ಅದನ್ನು ಹೋಗಲ್ಲ, ಯಾಕೆ? ಓಪನ್ ಆಗಿದೆ, ಲ್ಯಾಂಪ್ ಕರೆಕ್ಟ್. ಲಾಸ್ಟ್ ಕೇಸಲ್ಲಿ ಏನಿದೆ? ಎರಡನ್ನು ಆಕ್ಟಿವೇಟ್
ಸೇ I colon 0 slash 1 O colon 0 slash 0. ವ್ಯತ್ಯಾಸ ಏನಾಗಲ್ಲ, ಎರಡು ಯೂಸ್ ಮಾಡ್ತೀವಿ, ಎರಡು ಬೇರೆ ಬೇರೆ ಇನ್ಪುಟ್ ಅಡ್ರೆಸ್ಗಳು, ಒಂದೇ ಔಟ್ಪುಟ್ ಒಂದು ಅಡ್ರೆಸ್.